ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಕತೆ ಬಂದು ದ ತ್ರೀ ಸ್ಟೂಡೆಂಟ್ಸ್. ಮೂರು ವಿದ್ಯಾರ್ಥಿಗಳ ಕತೆ. ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಈ ಕತೆ ಮೂಲಕ ನಾನು ನಿಮ್ಗೆ ಅನೇಕ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಇಂಗ್ಲಿಷ್ ಪದಗಳನ್ನ ಕಲಿಸ್ಕೊಡ್ತೇನೆ ಅಂತ ಹೇಳ್ತಾ ಕಥೆಯನ್ನ ಟಕ್ ಟಕ್ ಟಗಾಟಕ್ ಶುರು ಮಾಡೋಣ ಸ್ನೇಹಿತರೆ. True education. That is the real meaning of wisdom. ಲಾಂಗ್ ಎಗೋ ಅಂದ್ರೆ ಬಹಳ ವರ್ಷಗಳ ಹಿಂದೆ. ಇನ್ ಏನ್ಶಿಯಂಟ್ ಇಂಡಿಯಾ. ಏನ್ಶಿಯಂಟ್ ಅಂದ್ರೆ ಪ್ರಾಚೀನ, ಪುರಾತನ. ಪ್ರಾಚೀನ ಭಾರತದಲ್ಲಿ ಚಿಲ್ಡ್ರನ್ ಸ್ಟಡಿಡ್ ಇನ್ ಗುರುಕುಲಾಸ್. ಮಕ್ಕಳು ಸ್ನೇಹಿತರೆ ಆಗ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಈಗಿರೋ ತರ ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳು ಈ ತರ ಇರ್ಲಿಲ್ಲ. ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬರೋದು ಆ ತರ ಇರ್ಲಿಲ್ಲ. ಆ ಟೈಮಲ್ಲಿ ಗುರುಕುಲ ಸ್ನೇಹಿತರೆ, ಶಿಷ್ಯಂದ್ರು ಅಲ್ಲೇ ಹೋಗಿ ಗುರುಗಳ ಜೊತೆ ಇದ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡಿ ಕಲ್ತು ಒಂದಷ್ಟು ವರ್ಷಗಳಾದ್ಮೇಲೆ ಮನೆಗೆ ಬರ್ಬೇಕಾಗಿತ್ತು. ಓಕೆ. ಕಲಿಕೆಯಲ್ಲಿ ಸ್ನೇಹಿತರೆ ನಿಮ್ಗೆ ಲಾಂಗ್ ಎಗೋ ಅಂತಂದ್ರೆ ಬಹಳ ವರ್ಷಗಳ ಹಿಂದೆ, ತುಂಬಾ ವರ್ಷಗಳ ಹಿಂದೆ ಹಿಂಗ್ ಹೇಳ್ಬೇಕಾದ್ರೆ ನೀವು ಲಾಂಗ್ ಎಗೋ ಇದನ್ನ ಬಳಸಿ. ಏನ್ಶಿಯಂಟ್ ಬಹಳ ಇಂಪಾರ್ಟೆಂಟ್ ಪದ. ಪ್ರಾಚೀನ ಭಾರತ, ಪುರಾತನ ಭಾರತ. ಅರ್ಥ ಆಗ್ತಿದ್ಯಾ? ಈ ಅಶೋಕ, ಚಂದ್ರಗುಪ್ತ ಮೌರ್ಯ, ಬುದ್ಧ ಇವ್ರುಗಳ ಕಾಲನ ಸ್ನೇಹಿತರೆ, ಇವ್ರುಗಳು ಇದ್ದಂತ ಭಾರತವನ್ನ ನಾವು ಏನ್ಶಿಯಂಟ್ ಇಂಡಿಯಾ ಅಂತ ಕರಿತೀವಿ. ನಾವು ಕಾಲೇಜ್ಗಳಲ್ಲಿದ್ದಾಗ ಏನ್ಶಿಯಂಟ್ ಹಿಸ್ಟರಿ ಅಂತ ಓದ್ತಾ ಇದ್ವಿ. ಅಂದ್ರೆ ಆ ಟೈಮಿನ ಪ್ರಾಚೀನ ಭಾರತದ ಇತಿಹಾಸ. ಸ್ಟಡಿ ಅನ್ನುವುದು ಪ್ರೆಸೆಂಟ್, ಸ್ಟಡೀಡ್ ವೈ ಬರಬಾರ್ದು, IED. ಸ್ಟಡೀಡ್ ಅಂತಂದ್ರೆ ವಿದ್ಯಾಭ್ಯಾಸವನ್ನ ಮಾಡಿದ್ರು, ಓದ್ತಿದ್ರು ಅಂತ ಅರ್ಥ. ಗುರುಕುಲ ಕನ್ನಡ, ಇಂಗ್ಲಿಷ್ ಅಲ್ಲಿ ಎಲ್, ಗುರುಕುಲ್. ನೆಕ್ಸ್ಟ್, ದೇ ಲೀವ್ಡ್ ವಿತ್ ದೇರ್ ಗುರು. ವಿದ್ಯಾರ್ಥಿಗಳು ಗುರುಗಳ ಜೊತೆ ವಾಸವಾಗಿರ್ಬೇಕಾಗಿತ್ತು. ಅಂಡ್ ಲರ್ನ್ಡ್ ನಾಲೆಜ್, ಡಿಸಿಪ್ಲಿನ್, ಕೈಂಡ್ನೆಸ್ ಅಂಡ್ ಗುಡ್ ವ್ಯಾಲ್ಯೂಸ್. ಸೊ ಗುರುಗಳ ಜೊತೆನೆ ಇದ್ಕೊಂಡು ಓದ್ಬೇಕಿತ್ತು, ಕಲಿಬೇಕಾಗಿತ್ತು, ಶಿಸ್ತು ಅದೆಲ್ಲ ಕಲಿಬೇಕಾಗಿತ್ತು. ಕಲಿಕೆ ಸ್ನೇಹಿತರಲ್ಲಿ ಲೀವ್ಡ್ ವಿತ್ ಅಂತಂದ್ರೆ ಜೊತೆ, ಜೊತೆಯಲ್ಲಿ ವಾಸವಾಗಿದ್ದರು, ಲೀವ್ಡ್ ವಿತ್. ಲರ್ನ್ಡ್ ಇಡಿವರೆಗೂ ಸ್ನೇಹಿತರೆ ಪಾಸ್ಟ್ ಟೆನ್ಸ್, ಕಲಿತ್ರು. ಏನೇನನ್ನ? ಜ್ಞಾನ, ನಾಲೆಡ್ಜ್, ಡಿಸಿಪ್ಲಿನ್, ಶಿಸ್ತು, ಕೈಂಡ್ನೆಸ್, ದಯೆ, ಕರುಣೆ, ಗುಡ್ ವ್ಯಾಲ್ಯೂಸ್, ಒಳ್ಳೊಳ್ಳೆ ಮೌಲ್ಯಗಳು. ಇನ್ ಎ ಪೀಸ್ಫುಲ್ ವಿಲೇಜ್, ಒಂದು ಶಾಂತಿಯುತವಾದಂತ ಹಳ್ಳಿಯಲ್ಲಿ, ನೋಡಿ ಹಳ್ಳಿ, lived a wise guru named ಆಚಾರ್ಯ ವಿಶ್ವಶ್ರುತ. ಸ್ನೇಹಿತರೆ, ಆಚಾರ್ಯ ವಿಶ್ವಶ್ರುತ ಎಂಬಂತಹ ಒಬ್ಬ ಗುರು, ಒಬ್ಬ ಜ್ಞಾನಿ ವಾಸವಾಗಿರ್ತಾರೆ. ಎಲ್ಲಿ? ಒಂದು ಪೀಸ್ಫುಲ್ ವಿಲೇಜ್, ಶಾಂತಿಯುತವಾದಂತ ಒಂದು ಹಳ್ಳಿಯಲ್ಲಿ. ವೈಸ್ ಅಂತಂದ್ರೆ ಸ್ನೇಹಿತರೆ ಜ್ಞಾನಿ, ತುಂಬಾ ಜ್ಞಾನ ಇರತಕ್ಕಂತಹ ಒಬ್ಬ ಗುರು. ನೇಮ್ಡ್ ಅಂತಂದ್ರೆ ಎಂಬ ಹೆಸರಿನ, ಪಕ್ಕದಲ್ಲಿ ಡಿ ಬಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದರ ಅರ್ಥ ಎಂಬಂತ ಹೆಸರಿನ. ಲೀವ್ ಅಂದ್ರೆ ಪ್ರೆಸೆಂಟ್, ಡಿ ಇದೆ, ಲೀವ್ಡ್ ಬಿಟ್ಟು ವಾಸಿಸುತ್ತಿದ್ರು. ಓಕೆ. ಮೆನಿ ಸ್ಟೂಡೆಂಟ್ಸ್, ಅನೇಕ ವಿದ್ಯಾರ್ಥಿಗಳು, ಕೇಮ್ ಬರ್ತಾ ಇದ್ರು, ಫ್ರಮ್ ಡಿಫ್ರೆಂಟ್ ವಿಲೇಜಸ್, ವಿವಿಧ ಹಳ್ಳಿಗಳಿಂದ, ಟು ಸ್ಟಡಿ ಅಂಡರ್ ಹೇಮ್, ಆತನ ಮಾರ್ಗದರ್ಶನದ ಅಡಿಯಲ್ಲಿ ಓದೋದಕ್ಕೆ. ಕಲಿಕೆ ಸ್ನೇಹಿತರೆ, ಮೆನಿ ಸ್ಟೂಡೆಂಟ್ಸ್ ಅಂದ್ರೆ ಅನೇಕ ವಿದ್ಯಾರ್ಥಿಗಳು, ಮೆನಿ ಅಂದ್ರೆ ಅನೇಕ, ಕಮ್ ಅಂದ್ರೆ ಪ್ರೆಸೆಂಟ್, ಅದ್ರದ್ದು ಪಾಸ್ಟ್ ಕೇಮ್, ಬಂದ್ರು, ಬರ್ತಿದ್ರು. ಡಿಫ್ರೆಂಟ್ ವಿಲೇಜಸ್, ವಿವಿಧ ಹಳ್ಳಿಗಳಿಂದ, ಫ್ರಮ್ ಅಂದ್ರೆ ಇಂದ, ವಿವಿಧ ಹಳ್ಳಿಗಳಿಂದ, ಫ್ರಮ್ ಡಿಫ್ರೆಂಟ್ ವಿಲೇಜಸ್. ಎಂತಕ್ಕೆ? ಟು ಸ್ಟಡಿ, ಕಲಿಯುವುದಕ್ಕೆ. ಅಂಡರ್ ಹಿಮ್, ಅಂಡರ್ ಇಸ್ ಗೈಡೆನ್ಸ್ ಅಂತಂದ್ರೆ ಅವರ ಬಳಿ, ಅವರ ಮಾರ್ಗದರ್ಶನದ ಅಡಿಯಲ್ಲಿ. ಆಫ್ಟರ್ ಮೆನಿ ಇಯರ್ಸ್, ಅನೇಕ ವರ್ಷಗಳು ಕಳೆದ ಮೇಲೆ, ತ್ರೀ ಸ್ಟೂಡೆಂಟ್ಸ್, ಮೂರು ಜನ ವಿದ್ಯಾರ್ಥಿಗಳು, ನೋಡಿ ಮೂರು ಜನ, ಕಂಪ್ಲೀಟೆಡ್ ದೇರ್ ಎಜುಕೇಶನ್, ತುಂಬಾ ವರ್ಷಗಳಲ್ಲಿ ಇತ್ಕೊಂಡು ತಮ್ಮ ಎಜುಕೇಶನ್ ಅನ್ನ ಮುಗಿಸ್ತಾರೆ ಮೂರು ಜನ ವಿದ್ಯಾರ್ಥಿಗಳು. ಆಫ್ಟರ್ ಮೆನಿ ಇಯರ್ಸ್ ಅಂತಂದ್ರೆ ಸ್ನೇಹಿತರೆ ಹಲವು ವರ್ಷಗಳ ನಂತರ, ಅನೇಕ ತಿಂಗಳುಗಳ ನಂತರ. ಆಫ್ಟರ್ ಮೆನಿ ಮಂತ್ಸ್, ಅನೇಕ ಅಥವಾ ಹಲವು ದಿನಗಳ ನಂತರ.
ಸ್ನೇಹಿತರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಕಾಮೆಂಟ್ ಮಾಡಿ ಈಗಲೇ. ವಿಡಿಯೋನ ಪಾಸ್ ಮಾಡಿ ಅನೇಕ ದಿನಗಳ ನಂತರ ನಿಮ್ಗೆ ಅಭ್ಯಾಸ ಆಗುತ್ತೆ. ಕಂಪ್ಲೀಟ್ ಅಂದ್ರೆ ಪ್ರೆಸೆಂಟು, ಹಿಡಿ ಇದೆ, ಕಂಪ್ಲೀಟೆಡ್ ಪೂರ್ಣಗೊಳಿಸಿದ್ರು ಎಜುಕೇಶನ್ ಶಿಕ್ಷಣವನ್ನ. ಒನ್ ಡೇ ಸ್ನೇಹಿತರೆ ಒಂದಿನ ದೆ ಬೌಡ್ ಬಿಫೋರ್ ದೇರ್ ಗುರು. ಒಂದಿನ ಗುರುಗಳ ಹತ್ರ ಹೋಗ್ತಾರೆ, ಫೇರ್ವೆಲ್ ಡೇ. ಹೋಗ್ಬಿಟ್ಟು ಅವರು ತಮ್ಮ ಗುರುಗಳಿಗೆ ನಮಸ್ಕರಿಸ್ತಾರೆ. ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಪದ ನಿಮ್ಗೆ ಬೌಡ್. ಬೌ ಅಂತಂದ್ರೆ ಸ್ನೇಹಿತರೆ ತಲೆ ಬಾಗಿಸಿ ನಮಸ್ಕಾರ ಮಾಡೋದೇನಿದೆ, ಅಡ್ಡ ಬೀಳೋದು ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ BOW ಬಾವು ಅಂತ ಕರೀತಾರೆ. ಟೇಕ್ ಬಾವು. ಹೀಡಿ ಅಂತಂದ್ರೆ ಇದು ಪಾಸ್ಟ್. ನಮಸ್ಕಾರ ಮಾಡಿದ್ರು, ತಲೆ ಬಾಗಿಸಿ ಅಡ್ಡ ಬಿದ್ರು ಅಂತ ಹೇಳೋದಕ್ಕೆ ಬೌಡ್ ಅಂತ ಹೇಳ್ಬೇಕು. ಬಿಫೋರ್ ದೇರ್ ಗುರು. ಬಿಫೋರ್ ಅಂದ್ರೆ ಮುಂಚೆ ಒಂದರ್ಥ. ಇನ್ನೊಂದು ಅರ್ಥ ಏನು ಅಂತಂದ್ರೆ ಸ್ನೇಹಿತರೆ, ಬಿಫೋರ್ ಅಂದ್ರೆ ಮುಂದೆ, ಎದುರುಗಡೆ ಅಂತ ಅರ್ಥ. ಸೊ ಗುರುಗಳ ಮುಂದೆ ತಲೆಬಾಗಿ ನಮಸ್ಕರಿಸ್ತಾರೆ. ಸ್ನೇಹಿತರೆ ಇಂಗ್ಲಿಷನ್ನ ಯಾವಾಗ್ಲೂ ಸನ್ನಿವೇಶಕ್ಕೆ ತಕ್ಕಂತೆ ನೀವು ಅರ್ಥ ಮಾಡ್ಕೋಬೇಕು. ಇಂಗ್ಲಿಷ್ ಭಾಷೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಒಂಥರ ಊಸುರುವಳಿ ಇದ್ದ ಹಾಗೆ. ಸನ್ನಿವೇಶಕ್ಕೆ ತಕ್ಕಂತೆ ಕಲರ್ 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 ಇಂಗ್ಲಿಷ್ ತನ್ನ ಕಲರ್ ಅನ್ನ ಚೇಂಜ್ ಮಾಡುತ್ತೆ. ಅದು ನಿಮ್ಮ ತಲೆಯಲ್ಲಿ ಇರಲಿ. ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ಗುರೂಜಿ ವಿತ್ ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದದೊಂದಿಗೆ ವಿ ವಿಶ್ ಟು ರಿಟರ್ನ್ ಹೋಮ್, ನಾವು ಮನೆಗೆ ಹೋಗೋದಕ್ಕೆ ಬಯಸ್ತೇವೆ. ಬ್ಲೆಸ್ಸಿಂಗ್ಸ್ ಅಂದ್ರೆ ಸ್ನೇಹಿತರೆ ಆಶೀರ್ವಾದ. ವಿಶ್ ಟು ಅಂತಂದ್ರೆ ವಾಂಟ್ ಟು ಅಂತ ಅರ್ಥ. ಇಂಥ ಒಂದು ಕೆಲಸವನ್ನ ನಾನು ಮಾಡಬೇಕು ಬಯಸ್ತೇನೆ ಅಂತ ಹೇಳೋದಕ್ಕೆ ನೀವು ವಿಶ್ ಟು ಅಥವಾ ವಾಂಟ್ ಟು ಅನ್ನ ಬಳಸ್ಬೋದು. ರಿಟರ್ನ್ ಹೋಮ್, ಮನೆಗೆ ಹೋಗಲು ಬಯಸುತ್ತೇವೆ. ಗುರು ಸ್ಮೈಲ್ಡ್, ಗುರು ಸ್ಮೈಲ್ ಮಾಡ್ತಾರೆ. ಗೇವ್ ದೆಮ್ ಪರ್ಮಿಷನ್, ಅನುಮತಿಯನ್ನ ಕೊಡ್ತಾರೆ. ಸ್ಮೈಲ್ ಹಿಡಿ ಇದೆ, ಪಾಸ್ಟ್ ಟೆನ್ಸು ವಿ ಟು. ನಗ್ತಾರೆ. ಗೀವ್ ಅಂದ್ರೆ ಕೊಡು, ಇದ್ರದ್ದು ಪಾಸ್ಟ್ ಟೆನ್ಸು ಗೇವ್. ನೀಡ್ತಾರೆ ಏನನ್ನ? ಪರ್ಮಿಷನ್, ಅನುಮತಿಯನ್ನ. ಸ್ಪೆಲ್ಲಿಂಗ್ ಗೆಟ್ ಮಾಡಿ. ಬಟ್ ಆದ್ರೆ ಗುರುಗೆ ಅನ್ಸುತ್ತೆ ಈ ವಾಂಟೆಡ್ ಟು ಟೆಸ್ಟ್, ಅವ್ರಿಗೆ ಪರೀಕ್ಷೆ ಮಾಡಬೇಕು ಅನ್ಸುತ್ತೆ. ವೆದರ್ ದೇ ಹ್ಯಾಡ್ ಟ್ರೂಲಿ ಲರ್ನ್ಡ್ ದ ಲೆಸನ್ಸ್ ಆಫ್ ಲೈಫ್. ನನ್ನ ಶಿಷ್ಯಂದ್ರು ಜೀವನದ ಪಾಠಗಳನ್ನ ನಿಜವಾಗ್ಲೂ ಕಲ್ತಿದಾರ ಅಂತ ಅವ್ರಿಗೆ ಟೆಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತಂತ. ವಾಂಟೆಡ್ ನೋಡಿ ಹಿಡಿ ಇದೆ, ಅನ್ನಿಸುತ್ತದೆ ವಾಂಟ್ ಟು. ಓಕೆ, ಅನ್ನಿಸ್ತು, ಬಯಸಿದ್ರು, ಅಂದ್ಕೊಂಡ್ರು, ಇದಕ್ಕೆ ನೀವು ವಾಂಟೆಡ್ ಹಿಡಿಯನ್ನ ಹಾಕ್ಬೇಕು ಪಕ್ಕದಲ್ಲಿ. ಟೆಸ್ಟ್ ಅಂದ್ರೆ ಪರೀಕ್ಷೆ ಮಾಡು, ಟ್ರೂಲಿ ನಿಜವಾಗ್ಲು, ಲೆಸನ್ಸ್ ಆಫ್ ಲೈಫ್ ಜೀವನದ ಪಾಠಗಳು, ಜೀವನದ ಕಷ್ಟಗಳು, ಚಾಲೆಂಜಸ್ ಆಫ್ ಲೈಫ್ ಜೀವನದ ಸವಾಲುಗಳು, ಪ್ರಾಬ್ಲಮ್ಸ್ ಆಫ್ ಲೈಫ್ ಜೀವನದ ಸಮಸ್ಯೆಗಳು. ಅರ್ಲಿ ದ ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಬೆಳಿಗ್ಗೆ, ದ ಗುರು ಸ್ಕ್ಯಾಟರ್ಡ್, ಗುರುಗಳು ಏನ್ ಮಾಡ್ತಾರೆ? ಸ್ಕ್ಯಾಟರ್, ಚೆಲ್ತಾರೆ, ಹರಡ್ತಾರೆ. ಏನನ್ನ? ಶಾರ್ಪ್ ಥೋನ್ಸ್, ಚೂಪಾದ ಮುಳ್ಳುಗಳನ್ನ, ಆನ್ ದ ನ್ಯಾರೋ ಪಾತ್. ಸ್ನೇಹಿತರೆ ಗುರುಕುಲದ ಎದುರುಗಡೆ ಇದ್ದಂತಹ ಒಂದು ನ್ಯಾರೋ ಪಾತ್ ಅಂತಂದ್ರೆ ಕಿರಿದಾದ ಚಿಕ್ಕದಾದ ದಾರಿಯಲ್ಲಿ ಗುರುಗಳು ಮುಳ್ಳುಗಳನ್ನ ಹಾಕ್ತಾರೆ. ಕಲಿಕೆ ಸ್ನೇಹಿತರೆ, ಅರ್ಲಿ ದ ನೆಕ್ಸ್ಟ್ ಮಾರ್ನಿಂಗ್ ಅಂತ ನೀವು ಹೇಳಿದ್ರೆ ಅದರ ಅರ್ಥ ನಾಳೆ ಬೆಳಿಗ್ಗೆ. ಸ್ಕ್ಯಾಟರ್ ಇಂಪಾರ್ಟೆಂಟ್ ಪದ. ಸ್ಕ್ಯಾಟರ್ ಅಂತಂದ್ರೆ ಸ್ನೇಹಿತರೆ ಚದುರುವುದು, ಹರಡುವುದು. ಏನನ್ನಾದ್ರೂ ಸ್ಪ್ರೆಡ್ ಮಾಡೋದಕ್ಕೆ ನಾವು ಸ್ಕ್ಯಾಟರ್ ಅಂತ ಕರಿತೀವಿ. ಶಾರ್ಪ್ ಥೋನ್ಸ್, ಚೂಪಾದ ಮುಳ್ಳುಗಳನ್ನ. ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಪದ ನಿಮ್ಗೆ. ತೋರ್ನ್, ತೋರ್ನ್ ಅಂತಂದ್ರೆ ಮುಳ್ಳು ಸ್ನೇಹಿತರೆ, ನೆನ್ಪಿಟ್ಕಡೆ. ಇದ್ರ ಮೇಲೆ ನಾನು ಕ್ವಿಜ್ ಪ್ರಶ್ನೆಯನ್ನ ಕೇಳಬಹುದು. ನ್ಯಾರೋ ಪಾತ್ ಅಂತಂದ್ರೆ ಕಿರಿದಾದ ದಾರಿ, ಚಿಕ್ಕದಾದ ದಾರಿಗಳಿಗೆ, ಇಕ್ಕಟ್ಟಾದ ದಾರಿಗಳಿಗೆ ನ್ಯಾರೋ ಪಾತ್ ಅಂತ ಕರೀತಾರೆ. ಫಸ್ಟ್ ಸ್ಟೂಡೆಂಟ್ ಸಾ ದ ಥೋನ್ಸ್, ಮೊದಲ ವಿದ್ಯಾರ್ಥಿ ಆ ಮುಳ್ಳುಗಳನ್ನ ನೋಡ್ತಾನೆ. ನಾಳೆ ಬೆಳಿಗ್ಗೆ ಆಯ್ತು, ಮೊದಲ ಸ್ಟೂಡೆಂಟ್ ಮನೆಗೆ ಹೋಗೋಣ ಅಂತ ಈಚೆ ಬರ್ತಾನೆ, ದಾರಿ ತುಂಬಾ ಮುಳ್ಳುಗಳು. ಓಕೆ, ಫಸ್ಟ್ ಸ್ಟೂಡೆಂಟ್ ಮೊದಲ ವಿದ್ಯಾರ್ಥಿ. ಸಿ ಅಂದ್ರೆ ಪ್ರೆಸೆಂಟ್ ನೋಡುದು, ಸಾ ಅಂದ್ರೆ ನೋಡ್ದ, ಪಾಸ್ಟ್ ಟೆನ್ಸ್. ಥೋರ್ನ್ಸ್ ಅಂದ್ರೆ ಮುಳ್ಳುಗಳು. ಈ ಕೇರ್ಫುಲಿ ಸ್ಟೆಪ್ಡ್ ಓವರ್ ದ್ಯಾಮ್, ಆತ ಬಹಳ ಎಚ್ಚರಿಕೆಯಿಂದ ಅವುಗಳ ಮೇಲೆ ಹೆಜ್ಜೆ ಇಟ್ಟು ಅಥವಾ ಅವುಗಳ ನಡುವೆ ಹೆಜ್ಜೆ ಇಟ್ಟು ಕಳಿಸ್ಕೊತಾನೆ. ಕೇರ್ಫುಲಿ ಅಂತಂದ್ರೆ ಎಚ್ಚರಿಕೆಯಿಂದ,
ಸ್ಟೆಪ್ ಓವರ್. ಸ್ಟೆಪ್ ಅಂದ್ರೆ ಹೆಜ್ಜೆ ಇಡು, ಸ್ಟೆಪ್ ಓವರ್ ಅಂತಂದ್ರೆ ದಾಟೋದು. ದೆಮ್ ಅಂದ್ರೆ ಅವುಗಳನ್ನ. ನೆಕ್ಸ್ಟ್ ಏನಾಗುತ್ತೆ? ದೆನ್ he continued his journey without looking back. ಕಂಟಿನ್ಯೂಡ್ ಅಂತಂದ್ರೆ ಮುಂದುವರಿಸ್ತಾನೆ, ಜರ್ನಿ ಪ್ರಯಾಣ, ವಿತೌಟ್ ಲುಕಿಂಗ್ ಬ್ಯಾಕ್. ವಿತೌಟ್ ಅಂತಂದ್ರೆ ಸ್ನೇಹಿತರೆ ಇಲ್ಲದೆ, ಹೊರತುಪಡಿಸಿ, ಬಿಟ್ಟು, ನೋಡದೆ, ಮಾಡದೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಲುಕ್ ಬ್ಯಾಕ್ ಅಂದ್ರೆ ಹಿಂದ್ಗಡೆ ನೋಡೋದು, ವಿತೌಟ್ ಲುಕಿಂಗ್ ಬ್ಯಾಕ್ ಅಂತಂದ್ರೆ ಹಿಂದ್ಗಡೆ ನೋಡದೆ ಅಥವಾ ಸುಮ್ಮನೆ ಹೋಗ್ತಾ ಇರ್ತಾನೆ. ಈಗ ಎರಡನೇ ವಿದ್ಯಾರ್ಥಿ ಈಚೆಗೆ ಬರ್ತಾನೆ ಮನೆಗೆ ಹೋಗೋದಕ್ಕೆ. ದ ಸೆಕೆಂಡ್ ಸ್ಟೂಡೆಂಟ್ ಆಲ್ಸೋ ಸೋ ದ ಥೋರ್ನ್ಸ್. ಅವನಿಗೂ ಕೂಡ ಮುಳ್ಳುಗಳು ಕಾಣಿಸುತ್ತೆ. ಸೆಕೆಂಡ್ ಸ್ಟೂಡೆಂಟ್ ಆಲ್ಸೋ ಅಂದ್ರೆ ಸ್ನೇಹಿತರೆ ಕೂಡ, ಎರಡನೇ ವಿದ್ಯಾರ್ಥಿಗೂ ಕೂಡ ಸಾ ಕಾಣಿಸುತ್ತೆ ಅಥವಾ ಆತ ನೋಡ್ತಾನೆ ಏನನ್ನ? ಥೋರ್ನ್ಸ್, ಮುಳ್ಳುಗಳನ್ನ. ನೆಕ್ಸ್ಟ್ ಏನಾಗುತ್ತೆ? ಈ ಥಾಟ್, ಆತ ಅಂದ್ಕೊಳ್ತಾನೆ, ದಿಸ್ ಪಾತ್ ಇಸ್ ಟೂ ಡಿಫಿಕಲ್ಟ್. ಅವನ್ಗೆ ಏನಂತ ಯೋಚನೆ ಬರುತ್ತೆ ಅಂತಂದ್ರೆ, ಈ ದಾರಿ ತುಂಬಾ ತುಂಬಾ ಕಷ್ಟಕರವಾಗಿದೆ, ನನ್ ಕೈಲಿ ನಿಜವಾಗ್ಲೂ ದಾಟಕ್ಕೆ ಆಗತ್ತಾ? ಥಿಂಕ್ ಅನ್ನೋದು ಪ್ರೆಸೆಂಟ್ ಸ್ನೇಹಿತರೆ, ಇದ್ರದ್ದು ಪಾಸ್ಟ್ ಥಾಟ್. ದಿಸ್ ಪಾತ್ ಈ ದಾರಿ, ಟೂ ಅಂತಂದ್ರೆ ಸ್ನೇಹಿತರೆ ತುಂಬಾ, ತುಂಬಾ ಕಷ್ಟ, ಟೂ ಡಿಫಿಕಲ್ಟ್, ತುಂಬಾ ಈಸಿ, ಟೂ ಈಸಿ. ಅರ್ಥ ಆಗ್ತಿದ್ಯಾ? ಟೂ ಅಂತಂದ್ರೆ ತುಂಬಾ. ಈ ಟರ್ನ್ ಅರೌಂಡ್, ಆತ ಹಿಂದ್ಗಡೆ ತಿರುಗ್ಕೊಳ್ತಾನೆ ಅಂಡ್ ವೆಂಟ್ ಬ್ಯಾಕ್ ಟು ದ ಗುರುಕುಲ್. ಆತ ಆ ಕಡೆ ಈ ಕಡೆ ನೋಡ್ಬಿಟ್ಟು ಗುರುಕುಲಕ್ಕೆ ಅಂದ್ರೆ ಶಾಲೆಗೆ ವಾಪಸ್ ಹೊರಟೋಗ್ತಾನೆ. ಟರ್ನ್ ಅರೌಂಡ್ ಅಂತಂದ್ರೆ ಹಿಂದಿರುಗೋದು. ಈಗ ಮುಂದೆ ಹೋಗ್ತಾ ಇದ್ರಿ, ಟರ್ನ್ ಆಗೋದಕ್ಕೆ ಟರ್ನ್ ಅರೌಂಡ್, ಪಾಸ್ಟ್ ಟೆನ್ಸ್. ವೆಂಟ್ ಬ್ಯಾಕ್, ಗೋ ಬ್ಯಾಕ್ ಅಂತಂದ್ರೆ ವಾಪಸ್ ಹೋಗು, ಅದ್ರದ್ದು ಪಾಸ್ಟ್ ವೆಂಟ್ ಬ್ಯಾಕ್, ವಾಪಸ್ಸು ಗುರುಕುಲಕ್ಕೆ ಹೋದನು. ದ ಥರ್ಡ್ ಸ್ಟೂಡೆಂಟ್ ಸ್ಟಾಪ್ಡ್. ಮೂರನೇ ವಿದ್ಯಾರ್ಥಿ ಈಚೆಗೆ ಬರ್ತಾನೆ. ಈಚೆಗೆ ಬಂದು ನೋಡ್ತಾನೆ, ದಾರಿ ತುಂಬಾ ಮುಳ್ಳುಗಳು ಬಿದ್ದಿದೆ. ಆತ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾನೆ. ಸ್ಟಾಪ್ ಅಂದ್ರೆ ನಿಂತ್ಕೊಳ್ಳೋದು, ಹಿಡಿಯಿದೆ, ಪಾಸ್ಟ್ ಟೆನ್ಸು, ನಿಂತ್ಕೊಂಡ. ಏನ್ ಮಾಡ್ತಾನಿಂತ? ಈ ಪುಟ್ ಡೌನ್ ಹೀಸ್ ಬ್ಯಾಗ್. ಆತ ತನ್ನ ಬ್ಯಾಗ್ ಅನ್ನ ಕೆಳಗಡೆ ಇಡ್ತಾನೆ. ಕೆಳಗಡೆ ಇಟ್ಬಿಟ್ಟು ಸ್ನೇಹಿತರೆ, ಫೌಂಡ್ ಅ ಲಾಂಗ್ ಸ್ಟಿಕ್. ಒಂದು ಉದ್ದವಾದಂತ ಕೋಲನ್ನ ಆತ ಹುಡುಕ್ತಾನೆ. ಕಲಿಕೆ ಸ್ನೇಹಿತರಲ್ಲಿ ಪುಟ್ ಡೌನ್ ಅಂತಂದ್ರೆ ಏನೋ ಒಂದು ಹಿಡ್ಕೊಂಡಿದ್ರೆ ಅದನ್ನ ಕೆಳಗಡೆ ಇಡಪ್ಪ ನೀನು ಅಂತ ಹೇಳೋದಕ್ಕೆ ಪುಟ್ ಡೌನ್ ಅಂತ ಹೇಳ್ಬೇಕು. ಬ್ಯಾಗ್, ಚೀಲ. ಫೌಂಡ್ ಸ್ನೇಹಿತರೆ, ಫೈಂಡ್ ಅಂತಂದ್ರೆ ಹುಡುಕೋದು, ಕಂಡ್ಕೊಳ್ಳೋದು. ಕಂಡ್ಕಂಡೆ, ಹುಡುಕ್ತೆ ಅಂತ ಹೇಳೋದಕ್ಕೆ ನೀವು ಇಂಗ್ಲಿಷ್ ಅಲ್ಲಿ ಅದ್ರದ್ದು ಪಾಸ್ಟ್ ಫೌಂಡ್ ಅಂತ ಹೇಳ್ಬೇಕು. ಏನನ್ನ ಹುಡುಕ್ತಾನೆ ಈತ? ಲಾಂಗ್ ಅಂದ್ರೆ ಉದ್ದದಾದ, ಉದ್ದವಾದಂತ ಸ್ಟಿಕ್, ಕೋಲನ್ನ ಆತ ಹುಡ್ಕೊಂಡ್ ಬರ್ತಾನೆ. ಹುಡ್ಕೊಂಡ್ ಬಂದ್ ಏನ್ ಮಾಡ್ತಾನೆ ಆತ? ಈ ಪೇಷಂಟ್ಲಿ, ಆತ ತಾಳ್ಮೆಯಿಂದ, ರಿಮೂವ್ಡ್ ಎವ್ರಿ ಥೋರ್ನ್ ಫ್ರಮ್ ದ ಪಾತ್. ದಾರಿಯಲ್ಲಿ ಚೆಲ್ಲಂಪಿಲ್ಲಿಯಾಗಿ ಬಿದ್ದಿದ್ದ ಪ್ರತಿಯೊಂದು ಮುಳ್ಳನ್ನ ತೆಗೆದು ಅಂತ ಸೈಡ್ಗೆ ಹಾಕ್ತಾನೆ. ಪೇಷಂಟ್ಲಿ ಅಂತಂದ್ರೆ ಸ್ನೇಹಿತರೆ ತಾಳ್ಮೆಯಿಂದ. ರಿಮೂವ್ ಅಂದ್ರೆ ತೆಗೆದಾಕೋದು, ಹಿಡಿ ಇದೆ, ಪಾಸ್ಟ್ ಟೆನ್ಸು, ರಿಮೂವ್ಡ್ ತೆಗೆದಾಕ್ತಾನೆ. ಎವ್ರಿ ಥೋರ್ನ್ ಪ್ರತಿಯೊಂದು ಮುಳ್ಳನ್ನು, ಪ್ರತಿಯೊಂದು ಮಗುವನ್ನ ಎವ್ರಿ ಚೈಲ್ಡ್, ಪ್ರತಿಯೊಂದು ವಿದ್ಯಾರ್ಥಿಯನ್ನ ಎವ್ರಿ ಸ್ಟೂಡೆಂಟ್. ಅರ್ಥ ಆಗ್ತಿದ್ಯಾ? ಪ್ರತಿಯೊಂದು ಅಂತ ಹೇಳಬೇಕಾದ್ರೆ ನೀವು ಎವ್ರಿ ಪದವನ್ನ ಬಳಸಿ. ಪಾತ್ ಅಂದ್ರೆ ದಾರಿ, ಫುಟ್ ಪಾತ್. ಫುಟ್ ಅಂದ್ರೆ ಕಾಲು, ಕಾಲಿನಲ್ಲಿ ನಡೀತಕ್ಕಂಥ ದಾರಿಗೆ ಫುಟ್ ಪಾತ್ ಅಂತ ಕರಿತೀವಿ. ದೆನ್ ನಂತರ ಈ ಕಂಟಿನ್ಯೂಡ್ ಇಸ್ ಜರ್ನಿ. ಆತ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ದೆನ್ ಅಂದ್ರೆ ಸ್ನೇಹಿತರೆ ನಂತರ. ಓಕೆ, THAN ಧ್ಯಾನ್ ಅಂತಂದ್ರೆ ಗಿಂತ, ಕಿಂತ, ಕಂಪೇರ್ ಮಾಡೋದಕ್ಕೆ ಬಳಸ್ತೀವಿ. ಇದೇ ಬೇರೆ, ಇದೇ ಬೇರೆ, ಒಂದೇ ತರ ಕಾಣಿಸುತ್ತೆ, ಒಂದೇ ತರ ಪ್ರೊನೌನ್ಸ್ ಆಗುತ್ತೆ ಅನ್ಸುತ್ತೆ, ಆದ್ರೆ ಅರ್ಥ ಬೇರೆ ಬೇರೆ ಸ್ನೇಹಿತರೆ. ಓಕೆ, ದೆನ್ ಅಂದ್ರೆ ಆಫ್ಟರ್. ದ್ಯಾನ್ ಅಂತಂದ್ರೆ ಕಂಪೇರ್ ಮಾಡೋದು, ನಾನ್ ನಿನ್ಗಿಂತ ಬೆಟರು, ಐ ಆಮ್ ಬೆಟರ್ ದ್ಯಾನ್ ಯು. ನಾನ್ ನಿನ್ಗಿಂತ ಉದ್ದವಾಗಿದ್ದೀನಿ, ಐ ಆಮ್ ಟಾಲರ್ ದ್ಯಾನ್ ಯು. ಇದು ನಿಮ್ಮ ತಲೆಯಲ್ಲಿ ಇರಲಿ. ಕಂಟಿನ್ಯೂಡ್ ಹಿಡಿಯಿದೆ, ಪಾಸ್ಟ್ ಟೆನ್ಸ್ ವಿ2, ಮುಂದುವರಿಸ್ತಾ ಜರ್ನಿ ಪ್ರಯಾಣವನ್ನು. ನಾವು ಈಗ ದ ಪಾತ್ ವಾಸ್ ಸೇಫ್ ಫಾರ್ ಎವ್ರಿ ಒನ್.
ಈತ ಮುಳ್ಳುಗಳನ್ನ ಎಲ್ಲ ತೆಗ್ದು ಸೈಡಿಗೆ ಎಸ್ತಿದ್ರಿಂದ ಅಲ್ಲಿ ಓಡಾಡ್ತಕ್ಕಂತ ಈತ ಹೋದ್ಮೇಲೆ ಅಲ್ಲಿ ಬರ್ತಕ್ಕಂತ ಜನರಿಗೆ ಆ ದಾರಿ ಸೇಫ್ ಆಯ್ತು. ನಾವು ಅಂದ್ರೆ ಈಗ ಪಾತ್ ದಾರಿ, ಸೇಫ್ ಸುರಕ್ಷಿತ, ಫಾರ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ. ಫಾರ್ ಎವ್ರಿ ಒನ್ ಅಂದ್ರೆ ಪ್ರತಿಯೊಬ್ಬರಿಗೂ. ದ ಗುರು ಹ್ಯಾಡ್ ಬಿನ್ ವಾಚಿಂಗ್ ಎವ್ರಿಥಿಂಗ್. ಗುರುಗಳು ಇದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹ್ಯಾಡ್ ಬೀನ್ ವಾಚಿಂಗ್, ಇಂಥ ಒಂದು ಕೆಲಸವನ್ನ ಮಾಡ್ತಿದ್ರು, ಮಾಡ್ತಿದ್ದ, ಮಾಡ್ತಿದ್ದಳು, ಗೊತ್ತಾಗ್ತಿದ್ಯಾ, ಮಾಡ್ತಾ ಇದ್ದೆ, ಇಂಥ ಟೈಮಲ್ಲಿ ನೀವು ಬಳಸಬೇಕಾದಂತ ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹ್ಯಾಡ್ ಬೀನ್ ಸ್ನೇಹಿತರೆ ನೆನಪಲ್ಲಿರ್ಲಿ. ಎವ್ರಿಥಿಂಗ್ ಪ್ರತಿಯೊಂದನ್ನು. ಗುರುಗಳೀಗ ಸ್ಮೈಲ್ ಮಾಡ್ತಾರೆ. ಕಾಲ್ಡ್ ಬ್ಯಾಕ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನ ವಾಪಸ್ ಕರೀತಾರೆ. ಬರ್ರಪ್ಪ ಇಲ್ಲಿ. ವಾಪಸ್ ಕರೆದು ಸ್ನೇಹಿತರೆ ಈಗ ಬೋಧನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಮೈಲ್ಡ್ ಪಾಸ್ಟ್ ಟೆನ್ಸು, ನಕ್ರು. ಕಾಲ್ಡ್ ಬ್ಯಾಕ್ ಇಡಿ ಇದೆ ಪಾಸ್ಟ್ ಟೆನ್ಸು, ಮತ್ತೆ ಕರೆದ್ರು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳನ್ನು. ಈ ಸೇಡ್, ಗುರುಗಳು ಹೇಳ್ತಾರೆ, ಟ್ರೂ ಎಜುಕೇಶನ್ ಇಸ್ ನಾಟ್ ಓನ್ಲಿ ಅಬೌಟ್ ಸಾಲ್ವಿಂಗ್ ಯುವರ್ ಓನ್ ಪ್ರಾಬ್ಲಮ್ಸ್. ನೋಡ್ರಪ್ಪ, ನಿಜವಾದ ಎಜುಕೇಶನ್ ಅಂತಂದ್ರೆ, ಶಿಕ್ಷಣ ಅಂತಂದ್ರೆ ಬರೀ ನಿಮ್ಮದ್ ನೀವು ನೋಡ್ಕೊಳ್ಳೋದಲ್ಲ, ಬರೀ ನಿಮ್ಮ ಸಮಸ್ಯೆಗಳನ್ನ ಮಾತ್ರ ಬಗೆಹರಿಸ್ಕೊಳ್ಳೋದಲ್ಲ. ಟ್ರೂ ಎಜುಕೇಶನ್, ನಿಜವಾದ ಶಿಕ್ಷಣ, ಟ್ರೂ ಅಂದ್ರೆ ನಿಜವಾದ, ನಾಟ್ ಓನ್ಲಿ ಮಾತ್ರವಲ್ಲ, ಸಾಲ್ವಿಂಗ್ ಬಗೆಹರಿಸ್ಕೊಳ್ಳೋದು, ಓನ್ ಪ್ರಾಬ್ಲಮ್ಸ್, ಓನ್ ಅಂದ್ರೆ ಸ್ವಂತ, ಸ್ವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಲ್ಲ ನಿಜವಾದ ಎಜುಕೇಶನ್. ಇಟ್ಸ್ ಅಬೌಟ್ ಹೆಲ್ಪಿಂಗ್ ಅದರ್ಸ್. ಬೇರೆಯವ್ರಿಗೆ ಹೆಲ್ಪ್ ಮಾಡತಕ್ಕಂತ ವ್ಯಕ್ತಿಯನ್ನಾಗಿ ನಿಮ್ಮನ್ನ ಮಾಡಿದ್ರೆ ನಿಮ್ಮ ಎಜುಕೇಶನ್, ಅದೇ ನಿಜವಾದ ಎಜುಕೇಶನ್. ಇಟ್ಸ್ ಅಬೌಟ್ ಅಂತಂದ್ರೆ ಸ್ನೇಹಿತರೆ ಆಗಿದೆ ಅನ್ನುವಂತ ಅರ್ಥ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಹೆಲ್ಪ್ ಮಾಡೋದಾಗಿದೆ, ಇಟ್ಸ್ ಅಬೌಟ್ ಹೆಲ್ಪಿಂಗ್. ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಿದೆ, ಇಟ್ಸ್ ಅಬೌಟ್ ಹೆಲ್ಪಿಂಗ್ ಅದರ್ಸ್. ಮೂರನೇ ವಿದ್ಯಾರ್ಥಿ, ದ ಥರ್ಡ್ ಸ್ಟೂಡೆಂಟ್, ರಿಮೂವ್ಡ್ ದ ಥೋನ್ಸ್ ಫಾರ್ ಎವ್ರಿ ಒನ್. ಮೂರನೇವನ್ ಮಾತ್ರ ಮುಳ್ಳುಗಳನ್ನ ತೆಗೆದು ಸೈಡಿಗೆ ಹಾಕ್ತಾ. ರಿಮೂವ್ಡ್ ತೆಗೆದನು, ಥೋನ್ಸ್ ಫಾರ್ ಎವ್ರಿ ಒನ್ ಪ್ರತಿಯೊಬ್ಬರಿಗೋಸ್ಕರ. ದಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ವಿಸ್ಡಮ್ ಎಜುಕೇಶನ್. ಅದೇ ನಿಜವಾದ ಜ್ಞಾನದ ಅರ್ಥ. ದಟ್ ಈಸ್ ಅಂದ್ರೆ ಸ್ನೇಹಿತರೆ ಅದೇ ರಿಯಲ್ ಮೀನಿಂಗ್, ನಿಜವಾದ ಅರ್ಥ. ವಿಸ್ಡಮ್ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಪದ, ಜ್ಞಾನ, ವಿವೇಕ. ಓಕೆ, ಬುದ್ಧಿವಂತಿಕೆ. ನಾವು ಲಾರ್ಡ್ ಗಣೇಶನನ್ನ ನಾವು ಪೂಜೆ ಮಾಡ್ತೀವಲ್ಲ ಎಂತಿಕೆ, ಜ್ಞಾನ, ವಿವೇಕ, ಬುದ್ಧಿವಂತಿಕೆಯನ್ನ ಕೊಡು ಅಂತ ಹೇಳಿ ಅಲ್ವಾ. ಸೊ ಅಂತಹ ಗುಣಕ್ಕೆ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ವಿಸ್ಡಮ್ ಅಂತ ಕರೀತಾರೆ. ಗುರು ಬ್ಲೆಸ್ಡ್ ದ ಥರ್ಡ್ ಚೈಲ್ಡ್. ಗುರುಗಳು ಮೂರನೇ ವಿದ್ಯಾರ್ಥಿಗೆ ಆಶೀರ್ವಾದ ಮಾಡ್ತಾರೆ. ಬ್ಲೆಸ್ ಅಂದ್ರೆ ಆಶೀರ್ವಾದ ಮಾಡು, ಪಕ್ಕದಲ್ಲಿ ಹಿಡಿ ಬಂದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ, ಆಶೀರ್ವಾದ ಮಾಡಿದ್ರು. ಇನ್ನ ಇಬ್ರು ಸ್ಟೂಡೆಂಟ್ಸ್, ಇವ್ರೇನ್ ಮಾಡ್ತಾರೆ, ಇವ್ರಿಗೇನ್ ಮಾಡ್ತಾರೆ ಗುರುಗಳು, ಪನಿಷ್ಮೆಂಟ್ ಕೊಡ್ತಾರ. ನೋಡೋಣ ಏನಾಗುತ್ತೆ. ದ ಅದರ್ ಟು ಸ್ಟೇಡ್ ಅಟ್ ದ ಗುರುಕುಲ್. ಸ್ನೇಹಿತರೆ ಇವರಿಬ್ರು ಗುರುಕುಲದಲ್ಲೇ ಉಳ್ಕಳಿ ಅಂತ ಗುರುಗಳು ಹೇಳ್ತಾರೆ. ಎಂತಕ್ಕೆ? ಟು ಲರ್ನ್ ದಿಸ್ ಲೆಸನ್. ಇಂತಹ ಜೀವನದ ಪಾಠಗಳನ್ನ ಅವ್ರು ಇನ್ನೂ ಕಲ್ತಿಲ್ಲ, ನೀವು ಇಲ್ಲೇ ಇದ್ದು ಕಲಿತ್ಕೊಂಡು ಹೋಗಿ ಅಂತ ಹೇಳಿ ಅವ್ರನ್ನ ಇಲ್ಲೇ ಇರಿಸ್ಕೊಳ್ತಾರೆ. ಅದರ್ ಟು ಅಂತಂದ್ರೆ ಉಳಿದ ಇಬ್ಬರು, ಉಳಿದ ಮೂವರು, ಅದರ್ ತ್ರೀ. ಸ್ಟೇಡ್ ಉಳಿದ್ಕೊಳ್ತಾರೆ, ಟು ಲರ್ನ್ ದ ಲೆಸನ್ಸ್ ಆಫ್ ಲೈಫ್, ಪಾಠಗಳನ್ನ ಕಲಿಯೋದಕ್ಕೆ. ಸೊ ಸ್ನೇಹಿತರೆ ಕಥೆಯ ನೀತಿ ಪಾಠ, ಮಾರಲ್ ಆಫ್ ಸ್ಟೋರಿ ಏನು ಅಂತಂದ್ರೆ, ಟ್ರೂ ಎಜುಕೇಶನ್, ನಿಜವಾದ ಶಿಕ್ಷಣ, ಈಸ್ ಶೋನ್ ವ್ಯಕ್ತವಾಗುತ್ತದೆ, ಬೈ ಹೆಲ್ಪಿಂಗ್ ಅದರ್ಸ್ ಬೇರೆಯವರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ತೀವಿ ಅಂತ ಹೇಳಿ. ನಾಟ್ ಜಸ್ಟ್ ಬೈ ಗೇನಿಂಗ್ ನಾಲೆಡ್ಜ್, ಬರೀ ಪುಸ್ತಕ ಓದು, ಮಾಹಿತಿಯನ್ನ ತಲೆಯಲ್ಲಿ ತುಂಬ್ಕೋ, ಇದು ನಿಜವಾದ ಶಿಕ್ಷಣ ಅಲ್ಲ ಸ್ನೇಹಿತರೆ. ನಿಜವಾದ ಶಿಕ್ಷಣ ಏನು ಅಂತಂದ್ರೆ ಗುರುಗಳ ಪ್ರಕಾರ, ಓಕೆ, ನಿಮ್ಮನ್ನ ಬೇರೊಬ್ಬರಿಗೆ ಹೆಲ್ಪ್ ಮಾಡತಕ್ಕಂತ ನೇಚರ್ ನಿಮ್ಮಲ್ಲಿ ಆ ಶಿಕ್ಷಣ ತಂದ್ರೆ ಅದೇ ನಿಜವಾದ ಶಿಕ್ಷಣ. ಟ್ರೂ ಎಜುಕೇಶನ್, ನಿಜವಾದ ಶಿಕ್ಷಣ. ಶೋನ್ ಸ್ನೇಹಿತರೆ, ಶೋ ಅಂದ್ರೆ ತೋರಿಸು, ವ್ಯಕ್ತಪಡಿಸು. ಇದ್ರದ್ದು ಪಾಸ್ಟ್ ಟೆನ್ಸ್ ಆಕ್ಚುಲಿ ಶೋಡ್ ಅಂತ ಆಗುತ್ತೆ, ವಿ2. ಬಟ್ ವಿ3 ನಿಮ್ಗೆ ಶೋನ್ ಅಂತ ಚೇಂಜ್ ಆಯ್ತದೆ. ಓಕೆ, ಇದು ಪ್ಯಾಸಿವ್ ವಾಯ್ಸು, ಶಿಕ್ಷಣ ವ್ಯಕ್ತವಾಗಲ್ಪಟ್ಟಿದೆ ಅನ್ನುವಂತ ಅರ್ಥ.
ತೋರಲ್ಪಡುತ್ತದೆ ಅನ್ನುವಂತ ಅರ್ಥ. ಓಕೆ. ಎಲ್ಲ ಪ್ಯಾಸಿವ್ ವಾಯ್ಸ್ ಅಲ್ಲಿ ನೀವು ವಿ3 ಅನ್ನೇ ಬಳಸಬೇಕು, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹೆಲ್ಪಿಂಗ್ ಅದರ್ಸ್, ಬೇರೆಯವರಿಗೆ ಹೆಲ್ಪ್ ಮಾಡೋದು, ನಾಟ್ ಜಸ್ಟ್ ಮಾತ್ರವಲ್ಲ, ಗೈನಿಂಗ್ ನಾಲೆಡ್ಜ್, ಜ್ಞಾನವನ್ನ ಪಡೆಯೋದು ಮಾತ್ರ ಅಲ್ಲ, ಬೇರೆಯವರಿಗೆ ಹೆಲ್ಪ್ ಮಾಡತಕ್ಕಂತ ವ್ಯಕ್ತಿಗಳು ನೀವಾಗ್ಬೇಕು, ನೀವು ಪಡೆಯೋ ಶಿಕ್ಷಣದಿಂದಾಗಿ. ಒಳ್ಳೆ ನೀತಿ ಪಾಠ. ಸ್ನೇಹಿತರೆ, ಈ ದಿನದ ಕಥೆಯನ್ನ ಆಧರಿಸಿ ನಿಮ್ಗೆ ಪ್ರಶ್ನೆ. ಮುಳ್ಳು, ಕತೆ ತುಂಬಾ ಬರೀ ಮುಳ್ಳುಗಳೇ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಮುಳ್ಳಿಗೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಇಷ್ಟು ದಿನ ನಿಮ್ಗೆ ಗೊತ್ತಿತ್ತ ಇಲ್ವೋ? ಈ ಕಥೆಯ ಮೂಲಕ ನಿಮ್ಗೆ ಮುಳ್ಳಂದ್ರೆ ಏನು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಬುಷ್ ಅಂತ ಕರಿತೀವ, ಸ್ಟೋನ್ ಅಂತ ಕರಿತೀವ, ಕ್ರೀಪರ್ ಅಂತ ಕರಿತೀವ? ನಿಮ್ಮ ಉತ್ತರವನ್ನ ತಪ್ಪದೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಕಾಮೆಂಟ್ಗಳೇ ನನಗೆ ಇನ್ಸ್ಪಿರೇಷನ್. ಕಳೆದ ವಿಡಿಯೋದಲ್ಲಿ ತುಂಬಾ ಪ್ರೇಕ್ಷಕರು ಒಳ್ಳೊಳ್ಳೆ ಕಾಮೆಂಟ್ಗಳನ್ನ ಹಾಕಿದ್ರು, ನನಗೆ ತುಂಬಾ ಖುಷಿ ಆಯ್ತು, ಇನ್ಸ್ಪೈರ್ ಆಯ್ತು. ದಯವಿಟ್ಟು ನಿಮ್ಮ ಉತ್ತರವನ್ನ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಪ್ರತಿ ಕಾಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೇನೆ. ಮತ್ತೆ ಮುಂದಿನ ಕತೆ 18 ಯಾವ ಕತೆ ನಿಮಗೆ ಬೇಕು ಅದನ್ನು ಕೂಡ ನೀವು ಕಾಮೆಂಟ್ ಅಲ್ಲಿ ಹಾಕಿ. ಖಂಡಿತ ನಾನು ಆ ಕಥೆಯ ಮೇಲೆ ವಿಡಿಯೋವನ್ನ ತಪ್ಪದೆ ಮಾಡ್ತೇನೆ. ಇದ್ರೆ ನಿಮ್ಗೆ ಆನ್ಲೈನ್ ತರಗತಿಗಳು, ಲೈವ್ ಕ್ಲಾಸ್ ಆಗಿರ್ಲಿ, ರೆಕಾರ್ಡೆಡ್ ಕ್ಲಾಸ್ ಆಗಿರ್ಲಿ, ನಿಮಗೆ ಬೇಕಿದ್ರೆ ಈ ನಂಬರ್ಗೆ ಒಂದು ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಹಾಯ್ ಸರ್ ಅಂತ ಒಂದು ಮೆಸೇಜ್ ಹಾಕಿ. ನನ್ನ ಹೆಸರು ಸಂತೋಷ್. ನಾನು ನಿಮಗೆ ಕೋರ್ಸ್ ಬಗ್ಗೆ, ಫೀಸ್ ಬಗ್ಗೆ ಡೀಟೇಲ್ಸ್ ಅನ್ನ ಕಳಿಸ್ತೇನೆ. ಸ್ನೇಹಿತರೆ, ನಿಮ್ಮ ಉತ್ತರ, ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.